ಬ್ರೆಡ್ ಫ್ರೈ ಯಾರಿಗೆ ಮಾಡ್ತಾ ಇದೀಯಾ? ನಮ್ಮ ಪಕ್ಕದ ಮನೆ ಆಂಟಿಗೋಸ್ಕರ. ಹೌದಾ? ಯಾವಾಗ್ಲೂ ಹೊಸ ಹೊಸ ಡಿಶ್ ಮಾಡಿ ಮಾಡಿ ನನಗೆ ತಂದ್ಕೊಡ್ತಾ ಇರ್ತಾರೆ. ಇವತ್ತು ನಾನು ಅಡಿಗೆ ಮಾಡಿ ಅವ್ರಿಗೆ ಕೊಡೋಣ. ಓ, ಅವರಿಗೆ ಕೊಡುಗೆ ಇದು. ನೀವು ಬೇಗ ಮಾಡಿಬಿಡಿ, ಹೆಂಗ್ ಮಾಡೋದು ಅಂತ ತೋರಿಸ್ಬಿಡಿ. ನಾನು ಬರ್ತೀನಿ, ರುಚಿ ನೋಡ್ತೀನಿ. ಬಾಯ್. ಈಗ ದೀಪಾಲಂಕಾರ ಬೆಳಗಿಸಿ ಕಳ್ಸ್ಕೊತೀನಿ. ನೀರು ಬಿಸಿ ಆದ್ಮೇಲೆ ಬ್ರೆಡ್ ಹಾಕ್ತಾ ಇದ್ದೀನಿ. ಇದು ಬಿಸಿ ಆಗೋಷ್ಟರಲ್ಲಿ ಈಗ ಬಾಂಡಿಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಒಂದು ಅರ್ಧ ಈರುಳ್ಳಿ ಸಾಕು. ಈಗ ಸ್ವಲ್ಪ ಕಾಳು ಮೆಣಸು ಹಾಕ್ಬೇಕು. ಒಂದು 2 ತುಂಡು ಶುಂಠಿ, ಒಂದು ಚಿಕ್ಕದು ಚಕ್ಕೆ, ಒಂದು 3 ಲವಂಗ, ಹೆಸರು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈಗ ರೆಡಿ ಇದೆ. ನೀರೆಲ್ಲ ಚೆನ್ನಾಗಿ ಕುಟ್ಟಿದೆ. ಮೇಲ್ಗಡೆ ಎಲ್ಲ ಬೇಡದಿರೋ ವಸ್ತು ಎಲ್ಲ ಬಂದಿದೆ. ಈಗ ಇದನ್ನ ಸೋಸ್ಕೊಳ್ತಾ ಇದ್ದೀವಿ. ಆದಮೇಲೆ ಕಟ್ ಮಾಡ್ಕೊಳ್ತೀನಿ. ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಬಿಸಿ ಹಾಕಬೇಕು. ಸಣ್ಣ ಸಣ್ಣಗೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಇನ್ನೊಂಚೂರು ಫ್ರೈ ಆಗಬೇಕು. ಇದೀನಲ್ಲ, ಈಗ ಮಸಾಲೆ ಹುರಿದು ರುಬ್ಬಿದ್ನಲ್ಲ, ಇದು ಸ್ವಲ್ಪ ಫ್ರೈ ಆಗಲಿ. ಅದಾದ್ಮೇಲೆ ಅದು ಆ್ಯಡ್ ಮಾಡಿ ಸ್ವಲ್ಪ ಹಳದಿ ಹಾಕ್ತೀನಿ. ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಈ ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ ಉಟ್ಕೋಬೇಕು ಎಣ್ಣೆ ಒಳಗಡೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಎಣ್ಣೆ ಉರಿ ಮೇಲೆ ಚೆನ್ನಾಗಿ ಕುದಿಬೇಕು ಮಸಾಲೆ ವಾಸನೆ ಹೋಗೋವರೆಗೂ. ಅಷ್ಟರಲ್ಲಿ ಬ್ಲೆಡ್ ಫ್ರೈನ ನಾನು ಕಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಬೆಂದಿದೆಯಲ್ಲ ಬ್ಲೆಡ್ಡು, ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ತೀವಿ. ಆಗಿದೆ. ಬೇಕು ಅಂದರೆ ಇನ್ನೂ ಸ್ವಲ್ಪ ಡ್ರೈ ಮಾಡ್ಕೋಬೋದು. ಸ್ವಲ್ಪ ದೋಸೆಗೆ ಜ್ಯೂಸಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ದೋಸೆಗೆ ಹೆಂಚಿದ್ದು ನನಗೆ ಸ್ವಲ್ಪ ಗರ್ಗರಿಯಾಗಿ ಇಷ್ಟ, ಹಾಗಾಗಿ ಗರ್ಗರಿಯಾಗಿ ಮಾಡ್ತಾ ಇದ್ದೀನಿ. ರೆಡಿ ಆಯಿತು ದೋಸೆ. ಬ್ರೆಡ್ ಫ್ರೈ 2 ರೆಡಿಯಾಗಿದೆ. ಅಮ್ಮ ತಿಂತಾರೆ, ಖುಷಿಯಾಗಿ ಅಂತಾರೆ. ನೀವು ಹೆಂಗ್ ಮಾಡಿದ್ದೀರಾ ಅಂತ ರಕ್ತ ಫ್ರೈನ ನೋಡಿ ಬೇಗ ಮಾಡ್ಕೊಳ್ಳಿ. ಹೋಗೋಣ, ಚೆನ್ನಾಗಿ ತಿನ್ಸೋಣ. ಆಗಿದೆ, ಬರ್ತೀನಿ. ದೋಸೆ ತಿನ್ನಿಸ್ಬಿಡೋದೆ ನಮ್ಮ ಅಮ್ಮವ್ರಿಗೆ ರುಚಿ ಕೊಟ್ಬಿಡೋದು. ನಮ್ಗೆ ಎಷ್ಟು ಒಳ್ಳೊಳ್ಳೆ ರುಚಿ ಕೊಡ್ತಾಯಿದ್ರು. ಅವ್ರಿಗೆ ಇವತ್ತು ಅವ್ರು ಪ್ರೀತಿಯಾದ ಅಡುಗೆ ಮಾಡಿದ್ದಾರೆ ನಮ್ಮ ಶ್ರೀಮತಿಯವರು. ನೋಡಿ, ಪ್ರೀತಿ ಮಾಡಿ.